ಪಾದ ಪ್ರಕ್ಷಾಲನೆ ಮಾಡಿದ್ನಂತೆ, ಪಾದ ತೊಳೆದ್ನಂತೆ ಪರಮಾತ್ಮ. ಆ ಕಾಲಕ್ಕೆ ತೊಳೆದ, ಒಳ್ಳೆ ಪೀತಾಂಬರ ಕೊಟ್ಬಿಟ್ಟ, ವಸ್ತ್ರವನ್ನು ಕೊಟ್ಟ. ಯಾಕೆ ಹರಕಲ್ ವಸ್ತ್ರ ಇತ್ತಲ್ಲ, ಉಟ್ಕೋ ಅಂತ ಕೊಟ್ಟ. ಇಂತಹ ಅರಮನೆ ಅಂಥ ಮನೆ, ಹರಕಲ್ ಬಟ್ಟೆಯಲ್ಲಿ ಒಂದಿಷ್ಟು ಅವಲಕ್ಕಿ ಇದೆ, ಅದನ್ನು ನಾನು ಪರಮಾತ್ಮನಿಗೆ ಹ್ಯಾಕೆ ಕೊಡೋದು ಸ್ವಾಮಿ? ಅದನ್ನೂ ನೀನೇ ತಿಂದುಬಿಟ್ರೆ ನನ್ನನ್ನು ಬಿಟ್ಟು ಅವನ ಜೊತೆನೇ ಹೊಟ್ಟೋಗ್ತೀಯ. ಇನ್ನು ಸ್ವಲ್ಪ ಇರು, ಅದಿನ್ನೆಷ್ಟು ರುಚಿ ಇದೆಯೋ ಏನೋ, ನನಗೆ ಕೊಡು ಅಂತ ರುಕ್ಮಿಣೀ ದೇವಿ ತಾನು ಸ್ವೀಕಾರ ಮಾಡಿದ್ಲಂತೆ. ಸ್ವಾಮಿ ಇಷ್ಟು ಕಾಲ ಇಂತಹ ವೈಭವೋಪೇತವಾದ ವಸ್ತ್ರವನ್ನು ಉಡುವ ಸೌಭಾಗ್ಯ ಕೊಟ್ಟಿದ್ದಲ್ಲ ಅಂತ ಚಿಂತನೆ ಮಾಡಿದ್ದಂತೆ. ಅಪಮಾನ ಆಗೋ ಕಾಲಕ್ಕೆ ಅದನ್ನು ಪ್ರತಿರೋಧ ಮಾಡಿದ್ದರ ಫಲ ಪರಮಾತ್ಮ ತಾನಾಗಿ ಅವರ ಮನೆಗೆ ಬಂದಿದ್ದಾನೆ. ಯಾರು ಮುಂದೆ ಸೋಲ್ತೇನೆ ಅಂತ ಭಯ ಇರುತ್ತೋ ಅಂಥವರಿಗೆ ನಿದ್ದೆ ಬರೋಲ್ಲ. ಭೀಮಸೇನನನ್ನು ನೆನೆದು ನಿದ್ದೆ ಬರ್ತಾ ಇರಲಿಲ್ವಂತೆ ಅವನಿಗೆ. ಅಷ್ಟು ಪರಾಕ್ರಮ ಭೀಮಸೇನ ದೇವರು. ಕಳ್ಳನೂ ನಮ್ಮ ಜೊತೆನೇ ರಾತ್ರಿ ನಿದ್ದೆ ಮಾಡಿಬಿಟ್ರೆ ಕಳ್ಳತನ ಮಾಡೋದು ಯಾವಾಗ? ಅದರಿಂದ ಕಳ್ಳನಿಗೆ ರಾತ್ರಿ ನಿದ್ದೆ ಬರೋಲ್ಲ. ಸರಿ, ಕುಚೇಲ ಹೋದ, ಹರಕೊಳ್ಳು ವಸ್ತ್ರ, ಕುಚೇಲ ಅದೇ ಶಬ್ದವೇ ಹೇಳ್ತಾರೆ. ಆ ಅರಮನೆಯ ಬಾಗಿಲಿಗೆ ಹೋದರೆ ದೂತರು ಬಿಡ್ತಾ ಇಲ್ವಂತೆ. ಆ ಕುಚೇಲೆ ಅಂದ, ನಾನು ಕೃಷ್ಣನ ಸ್ನೇಹಿತ ಅಂತಂದ. ನಮ್ಮ ದೇವರು ಬಂದೇ ಬಿಟ್ಟನಂತೆ ಆ ಕಾಲಕ್ಕೆ. ಹೆಂಗೆ ಕರ್ಕೊಂಡ? ಪಾದ ಪ್ರಕ್ಷಾಲನೆ ಮಾಡಿದ್ನಂತೆ, ಪಾದ ತೊಳೆದ್ನಂತೆ ಪರಮಾತ್ಮ. ಆ ಕಾಲಕ್ಕೆ ತೊಳೆದ, ಒಳ್ಳೆ ಪೀತಾಂಬರ ಕೊಟ್ಬಿಟ್ಟ, ವಸ್ತ್ರವನ್ನು ಕೊಟ್ಟ. ಯಾಕೆ ಹರಕಲ್ ವಸ್ತ್ರ ಇತ್ತಲ್ಲ, ಉಟ್ಕೋ ಅಂತ ಕೊಟ್ಟ. ಅದನ್ನು ಉಟ್ಕೊಂಡ. ಅದನ್ನು ಉಟ್ಕೊಂಡ ಮೇಲೆ ಏನು ಮೃಷ್ಟಾನ್ನ ಭೋಜನ ಬೇಕಾದ ಕೃಷ್ಣ ಕುಚೇಲ ತಮ್ಮ ಬಾಲ್ಯದ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದೇನಂತೆ. ಅತ್ತಿಗೆ ಹೇಗಿದ್ದಾಳೆ ಅಂತ ಕೇಳೋದು, ಮಕ್ಕಳು ಹೇಗಿದ್ದಾರೆ ಅಂತ ಕೇಳೋದು, ಯೋಗಕ್ಷೇಮ ಕೇಳೋದು, ಯಾರ್ಯಾರು ಏನೇನು ಓದ್ತಾ ಇದ್ದಾರೆ ಅಂತ ಕೇಳೋದು, ಬೇಕಾದ ನಡೆಸ್ದ ಪರಮಾತ್ಮ. ಮಾನೇ ದಿವಸ ಪುನಃ ಮೃಷ್ಟಾನ್ನ ಭೋಜನ. ಇಷ್ಟ ಆಯಿತು. ಸರಿ, ಕುಚೇಲ ಇನ್ನು ಹೊರಡೋ ಸಮಯ ಬಂತು. ಬಂದಾಗ ಹಿಂದಿನ ದಿವಸ ಒಂದು ವಸ್ತ್ರ ಕೊಟ್ಟಿದ್ನಲ್ಲ, ಪೀತಾಂಬರ, ಅದನ್ನು ಕೇಳ್ದ. ಕೃಷ್ಣ ಇದನ್ನು ಬಿಚ್ಚಿಬಿಟ್ಟು ಎಲ್ಲಿಡ್ಲಿ ಅಂದ. ಕೃಷ್ಣ ಏನಂದ? ಅದನ್ನು ತೆಗೆದುಬಿಟ್ಟು ಅಲ್ಲಿಡು ಅಂದ್ಬಿಟ್ಟ. ಸರಿ, ಕುಚೇಲ ಅದನ್ನು ತೆಗೆದು ಇಟ್ಟ. ಇಷ್ಟೆಲ್ಲ ಆಯಿತು. ಕೊನೆಗೆ ಒಂದು ಗಂಟು ಇಟ್ಕೊಂಡಿದ್ನಲ್ಲ, ಕೊಡಲಿಕ್ಕೆ ಸ್ವಲ್ಪ ಮನಸ್ಸು ಮುಜುಗರ ಆಯ್ತಂತೆ. ಇಂತಹ ಅರಮನೆ ಅಂಥ ಮನೆ, ಹರಕಲ್ ಬಟ್ಟೆಯಲ್ಲಿ ಒಂದಿಷ್ಟು ಅವಲಕ್ಕಿ ಇದೆ, ಅದನ್ನು ನಾನು ಪರಮಾತ್ಮನಿಗೆ ಹ್ಯಾಕೆ ಕೊಡೋದು ಅಂತ ತಾನಿದ್ರೆ ಕೃಷ್ಣ ತಾನಾಗಿ ಕಸ್ಕೊಂಡಂತೆ. ಅದನ್ನು ಒಂದು ಹಿಡಿ ಮುಕ್ದ. ರುಕ್ಮಿಣೀ ದೇವಿ ನೋಡ್ತಾ ಇದ್ಲು. ಇನ್ನೊಂದು ಹಿಡಿ ತಗೊಂಡ, ಅದನ್ನೂ ತಿಂದ್ಬಿಟ್ಟ. ಇನ್ನೊಂದು ಹಿಡಿ ಉಳಿದಿತ್ತು, ಅದನ್ನೂ ಕೃಷ್ಣ ತಗೊಳ್ಳೋಷ್ಟೊತ್ತಿಗೆ ರುಕ್ಮಿಣೀ ದೇವಿ ಬಂದು ಕೈ ಹಿಡಿದ್ಲು. ಸ್ವಾಮಿ ಅದನ್ನೂ ನೀನೇ ತಿಂದುಬಿಟ್ರೆ ನನ್ನನ್ನು ಬಿಟ್ಟು ಅವನ ಜೊತೆನೇ ಹೊಟ್ಟೋಗ್ತೀಯ. ಇನ್ನು ಸ್ವಲ್ಪ ಇರು, ಅದಿನ್ನೆಷ್ಟು ರುಚಿ ಇದೆಯೋ ಏನೋ, ನನಗೆ ಕೊಡು ಅಂತ ರುಕ್ಮಿಣೀ ದೇವಿ ತಾನು ಸ್ವೀಕಾರ ಮಾಡಿದ್ಲಂತೆ. ಇಷ್ಟು ಸ್ವೀಕಾರ ಆಯಿತು. ಪುನಃ ಅದೇ ಹರಕಲ್ಲು ವಸ್ತ್ರ ಉಟ್ಕೊಂಡ ಕುಚೇಲ ಹೊರಟ. ಕೃಷ್ಣ ಅವನನ್ನು ಸುಧಾಮನನ್ನಾಗಿ ಮಾಡಿದ. ಇದು ಕಥಾಭಾಗ. ಏನಿದರಿಂದ ನಾವು ತಿಳಿದಿದ್ದು? ಕೃಷ್ಣನಿಗೆ ಕುಚೇಲ ಅವಲಕ್ಕಿ ಕೊಟ್ಟ, ಆದ್ದರಿಂದ ಅವನು ಸುಧಾಮನಾದ. ಇಷ್ಟೇ ಕಥಾಭಾಗ. ಆದರೆ ನೀವೆಲ್ಲ ಸೇರಿಕೊಂಡು ಕೃಷ್ಣನಿಗೆ ಒಂದು ಮೂಟೆ ಅವಲಕ್ಕಿ ಕೊಟ್ಬಿಡೋಣ, ನಮ್ಮನ್ನು ಸುಧಾಮರನ್ನಾಗಿ ಮಾಡಿಬಿಡ್ಲಿ. ಹಾಗಾದ್ರೆ ನಮಗಾಗ್ತಾ ಇಲ್ಲ, ಅಲ್ಲಾಗಿದೆ. ಏನಿದರ ತಾತ್ಪರ್ಯ ಅಂತಂದರೆ, ಕೇವಲ ಅವಲಕ್ಕಿಯನ್ನು ತಗೊಂಡಿದ್ದರಿಂದ ಮಾತ್ರ ಕೃಷ್ಣ ಅನುಗ್ರಹ ಮಾಡಿದ್ದಲ್ಲ, ಅದರ ಮಧ್ಯದಲ್ಲಿ ಒಂದು ಸೂಕ್ಷ್ಮವಾದ ಪರೀಕ್ಷೆಯನ್ನು ಒಡ್ಡಿದ್ದ. ಯಾರಿಗೆ? ಕುಚೇಲನಿಗೆ. ಒಳ್ಳೆ ವಸ್ತ್ರ ಕೊಟ್ಟ. ಮಾನೇ ದಿವಸ ಪುನಃ ಅವನು ಕೇಳಿದಾಗ ಕೃಷ್ಣ ಅದನ್ನು ತೆಗೆದು ಅಲ್ಲಿ ಇಡು ಅಂದ. ನಮಗೇನಾರು ಕೃಷ್ಣ ಹೀಗಂದಿದ್ದಿದ್ರೆ ಅವನಿಗೊಂದು ಗತಿ ಕಾಣಿಸ್ಬಿಡ್ತಿತ್ತು. ಅಲ್ರಿ, ಕೃಷ್ಣ ಹೊಸ ಬಟ್ಟೆ ಕೊಡೋದು ಬೇಡಪ್ಪ, ಉಟ್ಟಿರೋದನ್ನಾರು ಉಟ್ಕೊಂಡು ಹೋಗು ಅಂತ ಅನ್ನಬಾರ್ದಾಗಿತ್ತೆ, ಅದನ್ನು ಬಿಚ್ಚಿಡು ಅಂದ್ಬಿಟ್ಟಿದ್ದಾನೆ. ಎಲ್ಲ ಬಾಯಿ ಮಾತ್ರಿ, ಸುಮ್ಮನೆ ಹೇಳ್ತಾರಷ್ಟೇಪ್ಪ ಅಂತ ಬೇಕಾದ ಅನ್ಕೊಂಬಿಡ್ತಿದ್ವೋ ಏನು.
ಆದರೆ ಕುಚೇಲ ಎಂತಹ ಮನೋವ್ಯಾಪಾರ ನಡೆಸಿದ್ನಂತೆ ತತ್ಕಾಲಕ್ಕೆ. ಸ್ವಾಮಿ, ಇಷ್ಟು ಕಾಲ ಇಂತಹ ವೈಭವೋಪೇತವಾದ ವಸ್ತ್ರವನ್ನು ಉಡುವ ಸೌಭಾಗ್ಯ ಕೊಟ್ಟಿದ್ದಲ್ಲ ಅಂತ ಚಿಂತನೆ ಮಾಡಿದ್ದಂತೆ. ಅದನ್ನು ನೋಡ್ತಾ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡಿದ್ದಾನೆ. ನೋಡಿ, ಇದನ್ನು ನಾವು ತಿಳಿಬೇಕಾಗಿತ್ತು. ಇದರ ಆಂತರ್ಯ, ದೇವರು ಯಾವ ಕಾಲಕ್ಕೆ ಏನು ಕೊಟ್ಟಿರ್ತಾನೋ ಅದರಿಂದ ನಾವು ಆನಂದ ಪಡಬೇಕು. ಪರಮಾತ್ಮ ಕೊಟ್ಟಿದ್ದನ್ನು ಸ್ಮರಣೆ ಮಾಡೋದೇ ಅನಂತ ಮಡಿ ಮಾಡಿ ಕೊಡುವ ಅನ್ನೋ ಒಂದು ಶಬ್ದವನ್ನೇ ಇಲ್ಲಿ ಕುಚೇಲನ ಉಪಾಖ್ಯಾನದಲ್ಲಿ ಪರಮಾತ್ಮ ತಾನೇ ಹೇಗೆ ತಿಳಿಸಿದ್ದಾನೆ, ಅದರಂತೆ ವಿದುರನಿಗೂ ಕೂಡ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ದ. ಒಬ್ಬ ಭಾಗವತರಿಗೆ ತಾನು ಅಪಮಾನ ಆಗೋ ಕಾಲಕ್ಕೆ ಅದನ್ನು ಪ್ರತಿರೋಧ ಮಾಡಿದ್ದರ ಫಲ ಪರಮಾತ್ಮ ತಾನಾಗಿ ಅವರ ಮನೆಗೆ ಬಂದಿದ್ದಾನಂತೆ. ಪುರಂದರದಾಸರು ಒಂದು ದೇವರ ನಾಮದಲ್ಲಿ ವಿದುರನನ್ನು ಕೊಂಡಾಡ್ತಾರೆ. ವಿದುರನ ಭಾಗ್ಯವಿದು ಈ ಪದುಮ ಜಾಂಡ ತಲೆ ತೂಗುತ್ತಲಿದಕೋ ವಿದುರನ ಭಾಗ್ಯವಿದು. ಏನು ವಿದುರನ ಭಾಗ್ಯ, ಇಡೀ ಬ್ರಹ್ಮಾಂಡ ತಲೆ ತೂಗುಬಿಡ್ತಂತೆ. ಅಂತಹ ಅನುಗ್ರಹ ಪರಮಾತ್ಮ ವಿದುರನಿಗೆ ತಾನು ಮಾಡಿರೋಣ. ಅಂತಹ ವಿದುರ ಧೃತರಾಷ್ಟ್ರನಿಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ವಿಷಯವನ್ನು ವ್ಯಾಖ್ಯಾನ ಮಾಡ್ತಾನೆ. ಅಣ್ಣ, ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ಯಾ ಅಲ್ವಾ, ಉತ್ತರ ಕೊಡ್ತೇನೆ ಅಂತಂದ. ಯಾರ್ಯಾರಿಗೆ ನಿದ್ದೆ ಬರೋಲ್ಲ, ಹೃತಸ್ವಂ, ಯಾರು ಮುಂದೆ ಸೋಲ್ತೇನೆ ಅಂತ ಭಯ ಇರುತ್ತೋ ಅಂಥವರಿಗೆ ನಿದ್ದೆ ಬರೋಲ್ಲ ಅಂತ. ಧೃತರಾಷ್ಟ್ರನಿಗೆ ಒಬ್ಬಂದೇ ಭಯ ಇದ್ದಿದ್ದು, ಭೀಮಸೇನನದ್ದು. ಅವನೊಬ್ಬನನ್ನು ಗೆದ್ದುಬಿಟ್ರೆ ಇಡೀ ಪಾಂಡವರನ್ನು ಗೆದ್ದಂತೆ, ಇಷ್ಟು ಅವನು ತಲೆಯಲ್ಲಿತ್ತು. ಆದ್ದರಿಂದ ಭೀಮಸೇನನನ್ನು ನೆನೆದು ನಿದ್ದೆ ಬರ್ತಾ ಇರಲಿಲ್ವಂತೆ ಅವನಿಗೆ. ಅಷ್ಟು ಪರಾಕ್ರಮ ಭೀಮಸೇನ ದೇವರದು. ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡದೇನೆ ಸಂಹಾರ ಮಾಡ್ತಾ ಇದ್ದರಂತೆ ನೋಡ್ರಿ ಭೀಮಸೇನ. ಇಂತಹ ಅಸ್ತ್ರ ಪ್ರಯೋಗ ಮಾಡಿದ್ರು ಎಲ್ಲೋ ಒಂದೊಂದು ಉಲ್ಲೇಖ ಅಷ್ಟೇ, ಮಿಕ್ಕಿದ್ದೆಲ್ಲ ಕಡೆಯಲ್ಲೂ ಮುಷ್ಟಿ ಪ್ರಹಾರ ಮಾಡ್ತಾ ಇದ್ರು ಭೀಮಸೇನ ದೇವರು. ಹಿಂಗಿರಬೇಕಾದ್ರೆ ಹೃತಸ್ವಂ. ಮತ್ತಿನ್ಯಾರಿಗೆ ನಿದ್ದೆ ಬರೋಲ್ಲ, ಯಾರು ಎಲ್ಲವನ್ನೂ ಕಳ್ಕೊಂಡಿರ್ತಾರೋ, ಪಾಪರಾಗೋಗಿರ್ತಾರೋ ಅಂಥವರಿಗೆ ರಾತ್ರಿ ನಿದ್ದೆ ಬರೋಲ್ವಂತೆ. ಇದು ಲೋಕದಲ್ಲೂ ನಾವು ಕಾಣ್ತೇವಲ್ಲ. ಮುಂಚೆ ಹೇಗಿದ್ದೆ ಗೊತ್ತಾ, ನಾನು ಮನೆಯಿಂದ ಹೊರಗಡೆ ಬಂದರೆ ಕಾರ್ ನಿಂತುಬಿಟ್ಟಿರೋದು, ಈಗ ಬರೀ ಕಾಲಲ್ಲಿ ಹೋಗಬೇಕು, ಹಂಗಾಗೋಯ್ತು. ಹೀಗೆಲ್ಲ ದುಃಖ ಪಡ್ತಾ ಇರ್ತಾರೆ. ಇಂಥವರಿಗೆ ರಾತ್ರಿ ಕಾಲದಲ್ಲಿ ನಿದ್ದೆ ಬರೋಲ್ಲ. ಇನ್ಯಾರಿಗೆ ಬರೋಲ್ಲ, ಕಾಮಿನಂ, ಕ್ಷುಲ್ಲಕವಾದ ಕಾಮನೆಗಳಲ್ಲೇ ಮನಸ್ಸನ್ನು ಯಾರಿಟ್ಟಿರ್ತಾರೆ ಅಂಥವರಿಗೂ ರಾತ್ರಿ ಕಾಲದಲ್ಲಿ ನಿದ್ದೆ ಬರೋಲ್ಲ. ಇನ್ಯಾರಿಗೆ, ತಸ್ಕರಂ, ಕಳ್ಳನಿಗೆ ರಾತ್ರಿ ನಿದ್ದೆ ಬರೋಲ್ಲ. ಕಳ್ಳನೂ ನಮ್ಮ ಜೊತೆನೇ ರಾತ್ರಿ ನಿದ್ದೆ ಮಾಡಿಬಿಟ್ರೆ ಕಳ್ಳತನ ಮಾಡೋದು ಯಾವಾಗ? ಆದ್ದರಿಂದ ಕಳ್ಳನಿಗೆ ರಾತ್ರಿ ನಿದ್ದೆ ಬರೋಲ್ಲ. ಅಣ್ಣ, ಇದರಲ್ಲಿ ನಿಂದು ಯಾವುದು ಸೇರುತ್ತೋ ಟಿಕ್ ಮಾಡ್ಕೋ ಅಂತಂದ. ಮೊದಲು ಮೂರು ನನಗೆ ಸೇರತ್ತಪ್ಪ ಅಂದ. ಯಾವುದು? ಹೃತಸ್ವಂ, ದುರ್ಬಲನಾದ ರಾಜನಾಗಿದ್ದೇನೆ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಎಲ್ಲವನ್ನೂ ಕಳ್ಕೊತೇನೆ ಅನ್ನೋ ಭೀತಿ ಇದೆ, ಅದಕ್ಕಾಗಿ ನಿದ್ದೆ ಬರ್ತಿಲ್ಲ. ಇನ್ನೊಬ್ಬರ ಸಂಪತ್ತನ್ನು ಪಡಿಬೇಕು ಅನ್ನೋ ಕಾಮನೆ ಮೂಡಿದೆ, ಆದ್ದರಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಆಗ ವಿದುರ ಅಂದ, ಅಣ್ಣ ನೋಡು, ನಿನಗೆ ನಿನ್ನ 99 ಜನ ಮಕ್ಕಳು ಉಳಿಬೇಕು ಅಂತಂದರೆ ಒಂದೇ ಒಂದು ಮುಳ್ಳನ್ನು ತೆಗೆದುಹಾಕ್ಬಿಡು. ಆ ದುರ್ಯೋಧನನನ್ನು ನೀನು ಹೊರಹಾಕದೆ ಅಂತಂದರೆ ರಾಜ್ಯ ಉಳಿಯುತ್ತೆ, ಸಂಪತ್ತು ಉಳಿಯುತ್ತೆ, ನಿನ್ನ ಮಕ್ಕಳು ಉಳಿತಾರೆ. ಇಷ್ಟನ್ನು ಹೇಳಿದ್ರೆ ದುರ್ಯೋಧನ ಬಂದೇ ಬಿಟ್ಟಿದ್ದ ಅಷ್ಟೊತ್ತಿಗೆ. ದಾಸ್ಯ ಪುತ್ರ, ಈ ದಾಸಿ ಮಗನನ್ನು ಹಿಡಿರಿ ಅಂತಂದ ಆ ಕಾಲಕ್ಕೆ. ಆದರೆ ಅನೇಕ ಜನ ದೂತರು ಬಂದ್ರಂತೆ. ವಿದುರನ ವಿದ್ಯಾ ತೇಜಸ್ಸು ಹೇಗಿತ್ತು, ತನ್ನ ಕಣ್ಣಿನಿಂದಲೇ ನಿಗ್ರಹ ಮಾಡಿಬಿಟ್ನಂತೆ. ಅವರನ್ನು ನಿಗ್ರಹ ಮಾಡ್ತಾ ಇದ್ದಂತಹ ಅಸ್ತ್ರಶಸ್ತ್ರಾದಿಗಳನ್ನೆಲ್ಲ
ಅಲ್ಲೇ ಬಾಗಿಲ ಹೊಸ್ತಿಲಲ್ಲಿ ತಾನು ಇಟ್ಟು ಅವಧೂತ ಚರ್ಯೆಯಿಂದ ಪ್ರಭಾಸ ಕ್ಷೇತ್ರಕ್ಕೆ ವಿದುರ ತಾನು ಹೋಗೋಣ, ಅಲ್ಲಿ ಉದ್ಧವರ ಭೇಟಿಯನ್ನು ಮಾಡೋಣ. ಉದ್ಧವರ ಬಳಿಯಲ್ಲಿ ನಮ್ಮ ವಿದುರ ತಾನೊಂದು ಮಾತನ್ನು ಕೇಳಿದಂತೆ, ಲೋಕದಲ್ಲಿ ಮಂದಿ ಅವರ ಪ್ರವೃತ್ತಿ ಹೇಗಿದೆ ಅಂತಂದರೆ ಇಡೀ ಜೀವನ ದುಃಖವನ್ನು ಪಡ್ತಾ ಇರ್ತಾರೆ, ಕಷ್ಟಪಡ್ತಾರೆ. ಯಾಕಿಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತಂದರೆ ಮುಂದೆ ಸುಖವನ್ನು ಅನುಭವಿಸೋಕ್ಕೆ ಅಂತಂತಾರೆ. ಮುಂದೆ ಸುಖ ಪಡೋ ಕಾಲಕ್ಕೂ ದುಃಖವೇ ಅನುಭವಿಸ್ತಾರೆ. ಯಾರೋ ಒಬ್ಬ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ದ, 5 ಗಂಟೆಗೆ ಬರ್ತಿದ್ದ, ಒಂದಿಷ್ಟು ಅನ್ನಗಿನ್ನ ತಿನ್ಕೊಂಡಿದ್ದ. ಪಕ್ಕದ ಮನೆಯವ್ರಿಗೆ 2 ಲಕ್ಷ ಸಂಬಳ ಆಗಿದೆ ಅಂತ ಇವನು ಅಂಥದ್ದನ್ನೇ ಅರಸ್ಕೊಂಡು ಹೋದ. ಬೆಳಗ್ಗೆ ಯಾವಾಗಲೋ ಹೋದ, ಯಾವಾಗಲೋ ಬಂದ, ಬ್ರೆಡ್ಡೋ ಗಿಡ್ಡೋ ತಿಂದ, ಹಾಗೆ ಬಿದ್ದುಕೊಂಡ. ಕೇಳಿದ್ರು, ಯಾಕೆ ಇಷ್ಟು ಕಷ್ಟಪಡ್ತೀಯೋ ಬ್ರೆಡ್ಡು ಗಿಡ್ಡು ತಿನ್ಕೊಂಡು ಅಂತೆಲ್ಲ ಅಂದರು. ಮುಂದೆ ವಯಸ್ಸಾದ ಕಾಲಕ್ಕೆ ಒಂದಿಷ್ಟು ಹಣ ಮಾಡಿದ್ರೆ ಸುಖವಾಗಿರ್ಬೋದಾ, ಅದಕ್ಕೆ ಅಂತಂದ. ಹಣನೂ ಸಂಗ್ರಹ ಮಾಡಿಬಿಟ್ಟ, ವಯಸ್ಸೂ ಆಯಿತು. ಆಗೇನಾದರೂ ಮೃಷ್ಟಾನ್ನ ತಿನ್ನ, ಅದೇ ಬ್ರೆಡ್ಡೇ ತಿಂದ. ಯಾಕಪ್ಪ ಅಂತ ಕೇಳಿದ್ರು, ಡಯಾಬಿಟಿಸ್ ಬಂದ್ಬಿಟ್ಟಿದೆ ಅದಕ್ಕೆ ಅಂತಂದ. ಅಂದರೆ ಏನರ್ಥ? ಕಷ್ಟವನ್ನು ಪಡ್ತಾ ಸುಖವನ್ನು ಅಪೇಕ್ಷಿಸ್ತೇವೆ, ಸುಖವನ್ನು ಪಡೋ ಕಾಲಕ್ಕೂ ದುಃಖವೇ ಪ್ರಾಪ್ತಿಯಾಗಿರುತ್ತೆ. ಹಾಗಾದರೆ ಸುಖ ದುಃಖಗಳ ಮಿಶ್ರಣವಾದ ಈ ಸಂಸಾರದಿಂದ ಜೀವರು ತಾವು ಹೊರಬರಬೇಕಾದರೆ ಏನು ಮಾಡಬೇಕು ಅಂತ ವಿದುರ ತಾನು ಉದ್ಧವರನ್ನು ಪ್ರಶ್ನೆ ಮಾಡಿದಾಗ ಉದ್ಧವರು ತಾವು ತಿಳಿಸಿದ್ರು. ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ಮೈತ್ರೇಯರು ತಿಳಿಸ್ತಾರಪ್ಪ. ಕೃಷ್ಣ ಈ ಒಂದು ಕ್ರಮವನ್ನು ಮಾಡಿಟ್ಟಿದ್ದಾನೆ. ನಿನಗಾಗಿ ಉಪದೇಶ ಮಾಡಲಿಕ್ಕಾಗಿ ಗಂಗಾ ತೀರದಲ್ಲಿ ಮೈತ್ರೇಯರು ತಾವು ಕಾಯ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೊರಡು ಅಂತ ವಿದುರನಿಗೆ ತಾವು ತಿಳಿಸೋಣ. ವಿದುರ ತಾನು ಪ್ರಭಾಸ ಕ್ಷೇತ್ರದಿಂದ ಗಂಗಾ ತೀರಕ್ಕೆ ತಾನು ಹೊರಟಿದ್ದಾನಂತೆ. ಎಷ್ಟು ದಿವಸಗಳ ಸಂಚಾರ ಅದು? 1 ದಿವಸದ ಸಂಚಾರ ಅಂತೆ. ಆ 1 ದಿವಸವೇ ಇವತ್ತಿನಿಂದ ನಾಳೆ ತನಕ ನಾವು ನೀವು ಕಾಯಬೇಕಾಗಿದೆ. ವಿದುರ ತಾನು ಗಂಗಾ ತೀರಕ್ಕೆ ಹೋಗಲಿ, ಅಲ್ಲಿ ಮೈತ್ರೇಯರನ್ನು ಪ್ರಶ್ನೆ ಮಾಡಲಿ. ಮೈತ್ರೇಯರು ಏನು ಉತ್ತರ ಕೊಟ್ಟರು ಅನ್ನೋದನ್ನೇ ನಾಳೆ ದಿವಸದ ಕಥಾಭಾಗದಲ್ಲಿ ಅದರ ಚಿಂತನ ಮಂಥನಾದಿಗಳನ್ನು ಮಾಡ್ತಾ ಇನ್ನು ಮುಂದೆ ಪರಮಾತ್ಮನ ಅವತಾರಗಳ ವೈಭವವನ್ನು ತಿಳಿಸ್ತಾರೆ ನಮಗೆ. ಸ್ವಯಂಭೂಮನು, ಶತರೂಪಾದೇವಿ, ಅವರ ಒಂದು ಸಂತತಿ, ದೌಹಿತೃ ಸಂತಾನ, ಆಕೂತಿ, ದೇವಹೂತಿ, ಪ್ರಸೂತಿ ದೇವಿ, ಅಲ್ಲಿ ಪರಮಾತ್ಮನ ರೂಪಗಳ ಅಭಿವ್ಯಕ್ತಿ, ಉತ್ತಾನಪಾದ ಮತ್ತು ಪ್ರಿಯವ್ರತ ರಾಜ, ಅಲ್ಲಿ ಬಂದಿರತಕ್ಕಂತಹ ಪರಮಾತ್ಮನ ರೂಪಗಳು, ಅದೆಲ್ಲದರ ವರ್ಣನೆಯೇ ಸಮಗ್ರವಾಗಿ ನಮಗೆ ತೃತೀಯ ಚತುರ್ಥ ಸ್ಕಂದ ಭಾಗವತ ಏನು ಉಲ್ಲೇಖ ಮಾಡಿದೆ ಅದರ ಚಿಂತನ ಮಂಥನಾದಿಗಳನ್ನೇ ನಾಳೆ ದಿವಸದ ಕಥಾಭಾಗದಲ್ಲಿ ಅದರ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.